ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ನಾವಿಂದು ಬಾಬೂಜಿ ಮಹಾರಾಜರ ಸಹಜ ಮಾರ್ಗದ 10 ನಿಯಮಗಳ ವ್ಯಾಖ್ಯಾನ ಎನ್ನುವ ಪುಸ್ತಕದ 7ನೇ ನಿಯಮದ ಬಗ್ಗೆ ಓದಿ ತಿಳ್ಕೊಳ್ಳೋಣ. ಯಾರಾದರೂ ಕೇಡು ಮಾಡಿದರೆ ಸೇಡು ಬಗೆಯಬೇಡಿರಿ, ಬದಲು ದೈವಿ ಕೃಪೆ ಎಂದು ತಿಳಿದು ಧನ್ಯವಾದಗಳನ್ನು ಅರ್ಪಿಸಿರಿ. ಆಗುವುದೆಲ್ಲವೂ ನಮ್ಮ ಕರ್ಮಗಳ ಫಲವೆಂದು ಜಗತ್ತಿನ ಸಕಲ ಧರ್ಮಗಳು ಸಾರುತ್ತಿವೆ. ಈ ಸಿದ್ಧಾಂತಕ್ಕೆ ವಿರುದ್ಧವಾದ ಫಲವು ಯಾರಿಗೂ ಸಿಗುವುದಿಲ್ಲ. ಹೀಗಿರುವಾಗ ಘಟಿಸುವುದೆಲ್ಲವೂ ವಾಸ್ತವವಾಗಿ ನಾವೇ ನಿರ್ಮಿಸಿರುವ ದೈವದ ಆಟವೆಂದು ಏಕೆ ತಿಳಿಯಬಾರದು? ನಿಜವಾಗಿಯೂ ನಮ್ಮ ದೈವದ ಆಟವೆಂದು ಏಕೆ ತಿಳಿಯಬಾರದು? ನಿಜವಾಗಿಯೂ ನಮ್ಮ ದೈವವನ್ನು ನಾವೇ ನಿರ್ಮಿಸಿಕೊಂಡಿದ್ದೇವೆ. ಹೇಗೆಂದರೆ, ಯಾವುದಾದರೊಂದು ಕಾರ್ಯವನ್ನು ನಮ್ಮ ಹೃದಯ ಮತ್ತು ಬುದ್ಧಿಪೂರ್ವಕವಾಗಿ ಮಾಡಿದಾಗ ಅಡಿಯಲ್ಲಿ ಅದರ ಸಂಸ್ಕಾರಗಳು ಉಂಟಾಗುವವು. ಭೋಗದಿಂದ ಅವುಗಳ ಪರಿಣಾಮ ಕ್ಷಯವಾಗುವವರೆಗೂ ಅವು ಬೀಜ ರೂಪದಲ್ಲಿ ಅಲ್ಲಿಯೇ ನೆಲೆಸಿರುವವು. ಈ ಪ್ರಕಾರ ಭೋಗವು ಅವಶ್ಯಕವಾಗಿದೆ. ಸೃಷ್ಟಿಯ ಆದಿಯಲ್ಲಿದ್ದಂತೆ ಪ್ರತಿಯೊಂದು ವಸ್ತುವು ಶುದ್ಧ ರೂಪದಲ್ಲಿ ಇರಬೇಕೆಂಬುದು ನಿಸರ್ಗದ ಅನಿವಾರ್ಯ ನಿಯಮವಾಗಿದೆ. ಅದರ ಮೇಲೆ ಕಿಂಚಿತ್ ಮಲಿನತೆಯಾದರೂ ಕೂಡ ಅದರ ಪ್ರಕಾಶವನ್ನು ಮಂದಗೊಳಿಸುತ್ತದೆ. ಇದು ಸ್ವಯಂ ಒಂದು ಶಕ್ತಿಯಾದ ಕಾರಣ ಒಂದು ಥರದ ಜೀವನವನ್ನು ತಳೆದು ಕರ್ಮಗಳು ಒಡನೆ ಸಂಬಂಧ ಪಡೆಯುತ್ತದೆ. ಇಷ್ಟೆಲ್ಲ ಏಕೆಂದರೆ ನಾವು ನಮ್ಮನ್ನು ಕರ್ತೃಗಳೆಂದು ತಿಳಿದೆವು. ಈ ಕಲ್ಪನೆಯ ಬಲದಿಂದಲೇ ಸಂಸ್ಕಾರಗಳು ಉಂಟಾದವು. ಕಲ್ಪನೆಯೊಳಗಿನ ಉಷ್ಣತೆಯು ಚೇತನತೆಯನ್ನು ಹೆಚ್ಚಿಸಿ ಅದರಲ್ಲಿ ಒಂದು ಥರದ ಕುದಿಯುವ ಕ್ರಿಯೆಯನ್ನು ಉಂಟು ಮಾಡಿತು. ಯಾವ ವಸ್ತು ಎಲ್ಲಿಂದ ಬಂದಿರುವುದೋ ಅಲ್ಲಿಗೆ ಮರಳಿ ಹೋಗಲು ಯತ್ನಿಸುವುದು ಪ್ರಕೃತಿ ನಿಯಮವಾಗಿದೆ. ಉಷ್ಣತೆಯ ಸತತ ಸಂಪರ್ಕದಿಂದ ಅದರ ಭಾರವು ಹೆಚ್ಚು ಅಸಹನೀಯವಾದಾಗ ಭಾರವನ್ನು ಇಳುಹಲು ಮತ್ತೆ ತನ್ನ ಉಗಮ ಸ್ಥಾನಕ್ಕೆ ಹೋಗ ಬಯಸುವುದು ಸ್ವಾಭಾವಿಕವಾಗಿದೆ. ಸಣ್ಣ ವಸ್ತುವಿನಿಂದ ಉತ್ಪನ್ನವಾದ ವಸ್ತುಗಳು ಕೂಡ ಅವಕಾಶ ಒದಗಿದಾಗ ವಿಸ್ತಾರ ಹೊಂದುತ್ತದೆ. ಆ ವಿಸ್ತಾರವು ಅವುಗಳ ಗಾತ್ರಕ್ಕನುಗುಣವಾಗಿ ಸಾಕಷ್ಟು ಬಲಯುತವಾಗಿರುತ್ತದೆ. ಏಕೆಂದರೆ ಉತ್ಪನ್ನ ವಸ್ತುಗಳಲ್ಲಿ ಬಲವಿರುವುದು ಸಹಜ. ಹೀಗಿರುವಾಗ ಅದರ ಸ್ವರೂಪವು ಈಗ ಬೇರೆಯಾಗತೊಡಗುವುದು. ಅದು ತನಗೆ ಸಿಕ್ಕ ಅವಕಾಶವನ್ನೆಲ್ಲ ವ್ಯಾಪಿಸಿ ಭೋಗಕ್ಕಾಗಿ ಮೀಸಲಾದ ಸ್ತರಗಳಲ್ಲಿಯೂ ಪ್ರವೇಶಿಸುವುದು. ಇದರಿಂದ ಕಷ್ಟಾನುಭವ ಪ್ರಾರಂಭವಾಗುವುದು. ಇದರೊಳಗಿನ ಪ್ರತಿಯೊಂದು ಅಂಶವನ್ನು ಸ್ವತಂತ್ರವಾಗಿ ವಿವರಿಸಲು ಸಾಧ್ಯವಿದ್ದರೂ ನಾನು ತೀರಾ ಸಂಕ್ಷೇಪವಾಗಿ ಇದನ್ನು ಹೇಳಿದ್ದೇನೆ. ಭೋಗಕ್ಕಾಗಿ ಒದಗುವ ಪರಿಸ್ಥಿತಿಗಳು ಆಂತರಿಕ ಕಾರಣಗಳಿಂದಾಗಲಿ ಬಾಹ್ಯ ಕಾರಣಗಳಿಂದಾಗಲಿ ನಿರ್ಮಾಣವಾಗಬಹುದು. ಪರರಿಂದ ಒದಗುವ ಕಷ್ಟಗಳೇ ಬಾಹ್ಯ ಪರಿಸ್ಥಿತಿಗಳು. ಜನರು ತಮ್ಮ ಅಜ್ಞಾನದಿಂದ ಕಷ್ಟಕೊಟ್ಟ ಪರರ ಬಗೆಗೆ ತಮ್ಮ ಭಾವನೆಗಳನ್ನು ಕಲುಷಿತಗೊಳಿಸಿಕೊಳ್ಳುವರು. ಇದು ಯೋಗ್ಯವಲ್ಲ. ಏಕೆಂದರೆ ಅವರು ನಮ್ಮ ಭೋಗಕ್ಕೆ ಅವಕಾಶ ಕಲ್ಪಿಸಿಕೊಟ್ಟು ನಿಜವಾಗಿಯೂ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡುತ್ತಾರೆ. ಈ ಪ್ರಕಾರ ಬಾಹ್ಯ ಪರಿಸ್ಥಿತಿಯಿಂದಾದ ಕಾರ್ಯವು ನಮ್ಮ ಅಂತಃಕರಣ ಶುದ್ಧಿಗೆ ಕಾರಣವಾದ ಮಿತ್ರ ಕಾರ್ಯವೇ ಆಗಿದೆ. ಜನಸಾಮಾನ್ಯರ ಬುದ್ಧಿಗೆ ಈ ತತ್ವಜ್ಞಾನವು ನಿಲುಕುವುದಿಲ್ಲವಾದ್ದರಿಂದ ಈ ವಿವರಣೆಯು ಹೊಸತೇನಿಸಬಹುದು. ಈ ಕಾರಣದಿಂದಲೇ ಪ್ರತಿಯೊಂದನ್ನು ಭಗವಂತನಿಂದ ಬಂದ ವರವೆಂದು ತಿಳಿದು ಯಾರೊಂದಿಗೂ ದ್ವೇಷ ಭಾವನೆ ಬೆಳೆಸಬಾರದೆಂಬ ಸರ್ವಸಾಮಾನ್ಯ ಉಪದೇಶ ಮಾಡಲಾಯಿತು. ಇದರಿಂದ ಮನುಷ್ಯನ ಸೌಜನ್ಯಕ್ಕೂ ಕುಂದು ಬರುವುದಿಲ್ಲ. ನಮ್ಮ ಹಿತಕ್ಕಾಗಿ ಯಾರಿಂದ ಏನೇ ಘಟಿಸಿದರೂ ಅದು ನಮ್ಮಲ್ಲಿ ಸಂತೋಷ ಹಾಗೂ ಕೃತಜ್ಞತಾ ಭಾವವನ್ನು ಹುಟ್ಟಿಸಬೇಕು. ಇಲ್ಲಿ ಬಾಬೂಜಿ ಮಹಾರಾಜರು ಏನು ಹೇಳ್ತಾ ಇದ್ದಾರೆ? ಯಾರಾದರೂ ಕೇಡು ಮಾಡಿದರೆ ಸೇಡು ಬಗೆಯಬೇಡಿರಿ, ಬದಲಿಗೆ ದೈವಿ ಕೃಪೆ ಅಂತ ತಿಳ್ಕೊಂಡು ಧನ್ಯವಾದಗಳನ್ನು ಅರ್ಪಿಸಿರಿ ಅಂತ ಹೇಳ್ತಾರೆ. ಇದು ಬಹಳ ಕಠಿಣವಾಗಿರುವಂತಹ ಒಂದು ನಿಯಮ. ಯಾಕೆ ಅಂದರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಪ್ರಪಂಚದಲ್ಲಿ ಒಬ್ಬರಂದರೆ ಒಬ್ಬರಿಗೆ ಸೇಡು, ಅವ್ರು ಹೀಗೆ ಮಾಡಿದ್ರು ನಾನು ಹೀಗೆ ಮಾಡ್ತೀನಿ ಅನ್ನುವಂಥದ್ದು ಒಂದು ಸವಾಲಿಗೆ ಸವಾಲು ಅಂತಾರಲ್ಲ, ಆ ಥರ ಮನೋಭಾವನೆ ಇದು ಒಬ್ಬ ವ್ಯಕ್ತಿಯಿಂದ ಮೊದಲುಗೊಂಡು ಇಡೀ ವಿಶ್ವವನ್ನೇ ವ್ಯಾಪಿಸಿರುವಂಥ ಒಂದು ಜಡ್ಡು.
ಅಂತ ಹೇಳ್ಬೋದು ನಾವು. ಅದಕ್ಕೆ ಬಾಬೂಜಿ ಮಹಾರಾಜರು ಈ ನಿಯಮವನ್ನು ನಮಗೆ ಹಾಕ್ಕೊಟ್ಟಿದ್ದಾರೆ. ಯಾರಾದರೆ ಭಗವಂತನ ಪ್ರಾಪ್ತಿ ಹೊಂದಬೇಕು ಅಂತ ಉತ್ಕಟವಾದಂತಹ ಅಭಿಲಾಷೆ ಇದೆಯೋ ಅಂಥವರು ತಪ್ಪದೇ ಈ ನಿಯಮವನ್ನು ಅಳವಡಿಸ್ಕೋಬೇಕಾಗಿದೆ. ಎಲ್ಲ ನಿಯಮಗಳನ್ನು ಅಳವಡಿಸ್ಕೋಬೇಕಾಗಿರುವಂಥದ್ದಿದೆ. ಇದು ಅತಿ ಮುಖ್ಯವಾದಂತಹ ನಿಯಮ. ಯಾಕೆಂದರೆ ಬೇರೊಬ್ಬರ ಮೇಲೆ ನಮ್ಮ ಹೃದಯದಲ್ಲಿ ಸೇಡಿನ ಒಂದು ಕಿಡಿ ಇದೆ, ಆ ಬೆಂಕಿ ಪ್ರಜ್ವಲಿಸ್ತಾ ಇದೆ ಅಂದರೆ ಭಗವಂತ ಮೆಚ್ಚಾನ ನಮ್ಮನ್ನು ಅಂಥೇಳಿ ನಾವು ಮೊದಲಿಗೆ ಪ್ರಶ್ನೆ ಮಾಡ್ಕೋಬೇಕು. ಭಗವಂತ ಮೆಚ್ಚುವ ತನಕ ನಮಗೆ ಆತನನ್ನು ಪಡ್ಕೊಳ್ಳುವಂತಹ ಒಂದು ಅವಕಾಶ ಸಿಗುತ್ತಾ? ಎಂದಿಗೂ ಸಿಗಲ್ಲ. ಕಾರಣ ಮಿತ್ರರೇ, ಬಾಬೂಜಿ ಮಹಾರಾಜರು ವಿಧಿಸಿರುವಂತಹ ಈ ನಿಯಮ ಏನಿದೆಯಲ್ಲ, ಇದು ಅತ್ಯಂತ ಕಠಿಣವಾಗಿರುವಂಥದ್ದು. ಆದರೆ ಅದನ್ನು ಯಾತಕ್ಕಾಗಿ ನಾವು ಅಳವಡಿಸ್ಕೋಬೇಕು, ಅದರ ಒಳಗಡೆ ಇರುವಂತಹ ನಿಗೂಢವಾದಂತಹ ಅರ್ಥ ಏನು ಅನ್ನೋದನ್ನು ಇಲ್ಲಿ ನಮಗೆ ಬಾಬೂಜಿಯವರು ತಿಳಿಸಿದ್ದಾರೆ. ಏನೇ ಆಗಲಿ ಎಲ್ಲ ನಮ್ಮ ಕರ್ಮಗಳ ಫಲ ಅಂಥೇಳಿ ಜಗತ್ತಿನ ಸಕಲ ಧರ್ಮಗಳು ಸಾರ್ತಾ ಇವೆ. ಕರ್ಮಗಳ ಫಲ ಅಂದರೆ ಏನು? ನಾವು ಮಾಡಿರುವಂತಹ ಕೆಲಸದ ಒಂದು ಫಲ ಅಂತ. ಈ ಸಿದ್ಧಾಂತಕ್ಕೆ ವಿರುದ್ಧವಾಗಿರುವಂತಹ ಫಲವು ಯಾರಿಗೂ ಸಿಗೋದಿಲ್ಲ. ಏಕೆಂದರೆ ಯಾವ ಕರ್ಮ ಕೆಲಸ ಮಾಡ್ತೀವೋ ಅದಕ್ಕೆ ಫಲವಿದ್ದೇ ಇರುತ್ತೆ, ಅದನ್ನು ನಾವು ಭೋಗಿಸ್ಲೇಬೇಕಾಗತ್ತೆ. ಹೀಗಿರುವಾಗ ಏನೇ ಘಟಿಸಲಿ, ವಾಸ್ತವವಾಗಿ ನಾವೇ ನಿರ್ಮಿಸಿರುವಂತಹ ಒಂದು ದೈವದ ಆಟ ಅಂಥೇಳಿ ನಾವು ಯಾಕೆ ತಿಳಿಬಾರ್ದು ಅಂಥೇಳಿ ಬಾಬೂಜಿ ಮಹಾರಾಜರು ನಮ್ಮನ್ನು ಕೇಳ್ತಾ ಇದ್ದಾರೆ. ನಿಜವಾಗ್ಲೂ ನಮ್ಮ ದೈವವನ್ನು ನಾವೇ ನಿರ್ಮಿಸ್ತೇವೆ. ಯಾಕೆ ಹಾಗೂ ಹೇಗೆ ಅಂದರೆ, ಯಾವುದಾದ್ರೂ ಒಂದು ಕೆಲಸ ನಾವು ನಮ್ಮ ಹೃದಯ ಮತ್ತು ಬುದ್ಧಿಪೂರ್ವಕವಾಗಿ ಮಾಡಿದಾಗ ಅದರ ಅಡಿಯಲ್ಲಿ ಅದರ ಸಂಸ್ಕಾರಗಳು ಉಂಟಾಗ್ತವೆ. ಭೋಗದಿಂದ ಅವುಗಳ ಪರಿಣಾಮ ಏನಾಗತ್ತಲ್ಲ, ಅದು ಕ್ಷಯವಾಗತ್ತೆ, ಅಂದರೆ ಕಡಿಮೆ ಆಗ್ತಾ ಹೋಗ್ಬಿಡುತ್ತೆ, ಇಲ್ದಂತೆ ಆಗತ್ತೆ. ಆಗೋವರೆಗೂ ಅವೆಲ್ಲ ಸಂಸ್ಕಾರಗಳು ಬೀಜ ರೂಪದೊಳಗೆ ಅಲ್ಲೇ ನೆಲೆಸಿರುತ್ತೆ. ಈ ಪ್ರಕಾರ ಏನಾಗತ್ತೆ, ಭೋಗ ಅವಶ್ಯಕವಾಗಿರುವಂಥದ್ದು, ಅಂದರೆ ಅನುಭವ ಮಾಡುವಂಥದ್ದು. ಸೃಷ್ಟಿಯ ಮೊದಲಿರುವಂತಹ ಪ್ರತಿಯೊಂದು ವಸ್ತು ಶುದ್ಧ ರೂಪದಲ್ಲಿ ಇರಬೇಕನ್ನೋದು ನಿಸರ್ಗದ ಅನಿವಾರ್ಯ ನಿಯಮ. ಮನುಷ್ಯನಾದಂಥವನು ತನ್ನ ವಿಚಾರಗಳಿಂದ ಏನನ್ನಾದರೂ ಕಲುಷಿತಗೊಳಿಸಲಿ, ಅದು ತಿರ್ಗಾ ಮತ್ತೆ ನಿಸರ್ಗ ಅದನ್ನು ಶುದ್ಧಗೊಳಿಸ್ತದೆ. ಅದರ ಮೇಲೆ ಸ್ವಲ್ಪ ಮಲಿನತೆ ಇದ್ದರೂ ಕೂಡ ಅದರ ಪ್ರಕಾಶ ಮಂದಗೊಂಡ್ಬಿಡುತ್ತೆ. ಇದು ಸ್ವಯಂ ಒಂದು ಶಕ್ತಿ ಆಗಿರುವಂಥದ್ದು ಕಾರಣ ಒಂದು ಥರದ ಜೀವನವನ್ನು ತಳೆದು ಕರ್ಮಗಳೊಳಗೆ ಸಂಬಂಧವನ್ನು ಪಡಿತದೆ. ಇಷ್ಟೆಲ್ಲ ಯಾಕೆ ಅಂದರೆ ನಾವು ನಮ್ಮನ್ನು ಕರ್ತೃಗಳೆಂದು ತಿಳಿತೀವಿ. ಎಲ್ಲ ಕೆಲಸವನ್ನು ನಾವೇ ಮಾಡ್ತಾ ಇದ್ದೀವಿ ಅಂತ ತಿಳಿತೀವಿ ಕಡೆಯಿಂದ ಈ ಎಲ್ಲ ಕರ್ಮಗಳ ಭೋಗವನ್ನು ನಾವು ಅನುಭವಿಸ್ಬೇಕಾಗತ್ತೆ. ಈ ಕಲ್ಪನೆ ಬಲದಿಂದ ಏನಾಗತ್ತೆ, ಸಂಸ್ಕಾರಗಳು ಉಂಟಾಗತ್ತೆ. ಕಲ್ಪನೆ ಒಳಗಿನಂಥ ಉಷ್ಣತೆ ಏನಿದೆಯಲ್ಲ, ಚೇತನತೆ ಏನಿದೆಯಲ್ಲ, ಅದು ಹೆಚ್ಚಿಸಿ ಅದರೊಳಗೆ ಒಂದು ಥರದ ಒಂದು ಕುದಿಯುವಂಥ ಕ್ರಿಯೆ ಉಂಟಾಗತ್ತೆ. ಅಂದರೆ ನಾನು ಈ ಕೆಲಸ ಮಾಡಿದೆ, ನಂಗೆ ತುಂಬ ಮೆಚ್ಚುಗೆ ಬಂತು, ಮೆಚ್ಚುಗೆ ಪಡೆದೆ, ಅದು ಸಂತೋಷ ಪಟ್ಟಿದ್ದೆ. ಆ ಒಂದು ಕೆಲಸ ಮಾಡಿ ಆ ಮೆಚ್ಚುಗೆ ಪಡೆಯೋದ್ರಿಂದ ಏನಾಗುತ್ತೆ, ಒಳಗಡೆ ಸಂಸ್ಕಾರ ಉಂಟಾಗಿರುತ್ತೆ. ಆದರೆ ಭೋಗ ಅನುಭವಿಸ್ಬೇಕು. ಅಷ್ಟೇ ಅಲ್ಲದೆ ಇದು ನಾನು ಮಾಡಿರೋದಕ್ಕೆ ಈಗ ಸಂತೋಷ ಆಯಿತು, ಅದೇ ನಾನೇ ಕೆಲಸ ಇನ್ನೊಂದು ಮಾಡಿದ್ದೀನಿ ಅಂತ ಭಾವನೆ ಇದ್ದಾಗ ಅದರಿಂದ ಏನಾದರೂ ಒಂದು ಕೆಡಕಾಯಿತು ಅಂದರೆ, ಅಯ್ಯೋ ನನ್ನಿಂದನೇ ಇದಾಯಿತು ಅಂತ ದುಃಖಕ್ಕೀಡಾಗೋದು. ಅಂದರೆ ಈ ನಾನು ಮಾಡ್ತಾ ಇರುವಂಥದ್ದು ಏನಿದೆಯಲ್ಲ ಅದು ಬಲ ತಗೊಳುತ್ತೆ. ಅಷ್ಟೇ ಅಲ್ಲದೆ ಅಲ್ಲಿ ಒಂದು ರಸಾಯನ ಕ್ರಿಯೆನೇ ಉಂಟಾಗುತ್ತೆ. ಯಾವ ವಸ್ತು ಎಲ್ಲಿಂದ ಬಂದಿರ್ತದೋ ಅಲ್ಲಿಗೆ ಮತ್ತೆ ತಿರ್ಗಾ ಹೋಗಬೇಕನ್ನೋದು ಪ್ರಕೃತಿಯ ನಿಯಮ. ಉಷ್ಣತೆ ಸತತ ಸಂಪರ್ಕದಿಂದ ಅದರ ಭಾರ ಹೆಚ್ಚಿ ಅದೇನಾಗತ್ತೆ, ಅಸಹನೀಯವಾದಾಗ ಭಾರವನ್ನು ಇಳಿಸ್ಲಿಕ್ಕೆ ಮತ್ತೆ
ಮತ್ತೆ ತನ್ನ ಉಗಮ ಸ್ಥಾನಕ್ಕೆ ಹೋಗ ಬಯಸುವುದು ಸ್ವಾಭಾವಿಕ. ಇದಕ್ಕೊಂದು ಚಿಕ್ಕದೇನಪ್ಪ ಉದಾಹರಣೆ ಅಂದರೆ, ಮನೆ ಬಿಟ್ಟು ಆಫೀಸ್ಗೆ ಹೋಗಿರ್ತಾರೆ ಅಥವಾ ಬಜಾರ್ಗೆ ಹೋಗಿರ್ತಾರೆ, ಯಾವುದೋ ಒಂದು ಕೆಲಸಕ್ಕೆ ಆಚೆ ಹೋಗಿ ಆ ಗದ್ದಲದಲ್ಲಿ ಆ ಗಲಾಟೆನಲ್ಲಿ ಎಲ್ಲ ಕೆಲಸಗಳನ್ನು ಮಾಡಿ ತಲೆ ಭಾರ ಆದಂಗೆ ಆಗತ್ತೆ. ಅವಾಗ ಏನು ಅನಿಸುತ್ತೆ ಮನುಷ್ಯನಿಗೆ? ತಿರ್ಗಾ ನಾನು ವಾಪಸ್ ಯಾವಾಗ ಮನೆಗೆ ಹೋದಾನ ಅನಿಸುತ್ತೆ. ಅದೇ ಥರನೇ ಎಲ್ಲ ಮಾಲಿನ್ಯಗಳನ್ನು, ಕಾಲುಷ್ಯಗಳನ್ನು ತುಂಬಿಕೊಂಡಾದ ನಂತರ ಎಲ್ಲಿಗೆ ಹೋಗ್ಬೇಕನ್ಸುತ್ತೆ? ಈ ಆತ್ಮಕ್ಕೆ ತಿರುಗಿ ಆ ಪರಮಾತ್ಮನ ಸನ್ನಿಧಾನವನ್ನು ಸೇರಬೇಕನ್ಸುತ್ತೆ. ಅದಕ್ಕೋಸ್ಕರ ಬಾಬೂಜಿ ಮಹಾರಾಜರು ಏನು ಹೇಳ್ತಾ ಇದ್ದಾರೆ, ಸಣ್ಣ ವಸ್ತುವಿನಿಂದ ಉತ್ಪನ್ನ ಆಗಿರುವಂಥ ವಸ್ತುಗಳು ಕೂಡ ಅವಕಾಶ ಒದಗಿದಾಗ ವಿಸ್ತಾರ ಆಗ್ತಾ ಹೋಗುತ್ತೆ. ಆ ವಿಸ್ತಾರ ಅವುಗಳ ಗಾತ್ರಕ್ಕೆ ಅನುಗುಣವಾಗಿ ಸಾಕಷ್ಟು ಬಲಯುತವಾಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲದೆ ಉತ್ಪನ್ನ ವಸ್ತುಗಳೊಳಗೆ ಬಲವಿರೋದು ಸಹಜವಾಗಿರುವಂಥದ್ದು. ಹೀಗಿರುವಾಗ ಅದರ ಸ್ವರೂಪ ಈಗ ಬೇರೆ ಆಯಿತು. ಅದು ತನಗೆ ಸಿಕ್ಕಿರುವಂಥ ಅವಕಾಶನೆಲ್ಲ ವ್ಯಾಪಿಸಿ ಭೋಗಕ್ಕಾಗಿ ಮೀಸಲಾಗಿರುವಂಥ ಸ್ತರಗಳಲ್ಲಿಯೂ ಪ್ರವೇಶಿಸ್ತದೆ. ಇದರಿಂದ ಏನಾಗುತ್ತೆ? ಕಷ್ಟಾನುಭವ ಪ್ರಾರಂಭ ಆಗುತ್ತೆ. ಇದರೊಳಗಿರುವಂಥ ಪ್ರತಿಯೊಂದು ಅಂಶವನ್ನು ಸ್ವತಂತ್ರವಾಗಿ ವಿವರಿಸಲಿಕ್ಕೆ ಸಾಧ್ಯ ಇದ್ದರೂ ಕೂಡ ಬಾಬೂಜಿ ಮಹಾರಾಜರು ಸಂಕ್ಷೇಪವಾಗಿ ಇದನ್ನು ಹೇಳಿದ್ದಾರೆ. ಭೋಗಕ್ಕಾಗಿ ಒದಗುವ ಪರಿಸ್ಥಿತಿಗಳು ಆಂತರಿಕ ಕಾರಣಗಳಿಂದಾಗಲಿ ಬಾಹ್ಯ ಕಾರಣಗಳಿಂದಾಗಲಿ ನಿರ್ಮಾಣ ಆಗಬಹುದು. ನೋಡಿ, ಇದು ಮುಖ್ಯವಾಗಿರುವಂಥದ್ದು. ಆಂತರಿಕ ಕಾರಣಗಳಿಂದಾಗಲಿ ಬಾಹ್ಯ ಕಾರಣಗಳಿಂದಾಗಲಿ ಇದರ ಒಂದು ಭೋಗ ಆಗತ್ತೆ. ಪರರೊಂದಿಗಿರುವಂಥ ಕಷ್ಟಗಳೇ ಬಾಹ್ಯ ಪರಿಸ್ಥಿತಿಗಳು. ಜನರೇನೆಂದರೆ ತಮ್ಮ ಅಜ್ಞಾನದಿಂದ ಕಷ್ಟ ಕೊಟ್ಟ ಬೇರೆಯವರ ಬಗ್ಗೆ ತಮ್ಮ ಭಾವನೆಗಳನ್ನು ಕಲುಷಿತಗೊಳಿಸಿಕೊಳ್ತಾರೆ. ಇದು ಯೋಗ್ಯವಾಗಿರುವಂಥದ್ದಲ್ಲ. ಯಾಕೆ ಅಂದರೆ ಅವರು ನಮ್ಮ ಭೋಗಕ್ಕೆ ಅವಕಾಶ ಕಲ್ಪಿಸಿಕೊಟ್ಟು ನಿಜವಾಗಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ. ಈ ಪ್ರಕಾರ ಬಾಹ್ಯ ಪರಿಸ್ಥಿತಿಯಿಂದಾಗಿರುವಂಥ ಕಾರ್ಯ ನಮ್ಮನ್ನು ನಮ್ಮ ಅಂತಃಕರಣ ಶುದ್ಧಿಗೆ ಕಾರಣ ಆಗಿ ಮಿತ್ರ ಕಾರ್ಯವೇ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಜನಸಾಮಾನ್ಯರ ಬುದ್ಧಿಗೆ ಈ ತತ್ವಜ್ಞಾನ ನಿಲ್ಕೋದಿಲ್ಲ. ಅದರಿಂದ ಈ ವಿವರಣೆ ಭಾಳ ಹೊಸದು ಅಂತೇಳಿ ಅನಿಸ್ಬೋದು. ಈ ಕಾರಣದಿಂದಲೇ ಪ್ರತಿಯೊಂದನ್ನು ಭಗವಂತನಿಂದ ಬಂದಿರುವಂತಹ ವರ ಅಂತ ತಿಳಿದು ಯಾರೆಂದಿಗೂ ದ್ವೇಷ ಭಾವನೆ ಬೆಳೆಸಬಾರ್ದು ಅಂಥೇಳಿ ಸರ್ವಸಾಮಾನ್ಯವಾಗಿ ಉಪದೇಶ ಮಾಡ್ತಾರೆ. ಇದರಿಂದ ಮನುಷ್ಯನ ಒಂದು ಸೌಜನ್ಯಕ್ಕೆ ಕುಂದು ಬರುವುದಿಲ್ಲ. ನಮ್ಮ ಹಿತಕ್ಕಾಗಿ ಯಾರಿಂದ ಏನೇ ಘಟಿಸಿದ್ರೋ ಅದು ನಮ್ಮಲ್ಲಿ ಸಂತೋಷ ಹಾಗೂ ಕೃತಜ್ಞತಾ ಭಾವವನ್ನು ಹುಟ್ಟಿಸಬೇಕು ಅಂಥೇಳಿ ಬಾಬೂಜಿ ಮಹಾರಾಜರು ನಮಗಿವತ್ತು ತಿಳಿಸಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಈ ಎಲ್ಲದಕ್ಕೂ ಮೂಲ ಕಾರಣ ಏನು ಅಂದರೆ ನಾನು ಮಾಡ್ತಾ ಇದ್ದೇನೆ, ನಾನು ಕರ್ತೃ ಅಂಥೇಳಿ ಭಾವಿಸುವಂಥದ್ದು. ಯಾರಾದರೆ ಈ ನಾನು ಅನ್ನುವಂಥ ಒಂದು ಈ ಭಾವನೆಯಿಂದ ಸಂಪೂರ್ಣ ಮುಕ್ತರಾಗಿದ್ದಾರೋ ಅಂದರೆ ಬಾಬೂಜಿ ಮಹಾರಾಜರು ಹೇಳಿದಂತಹ ಆ ಒಂದು ಆತ್ಮ ನಿರಸನದ ಸ್ಥಿತಿ, ಅಲ್ಲಿ ನಾನು ಅನ್ನೋದು ಏನೂ ಇಲ್ಲವೇ ಇಲ್ಲ, ಎಲ್ಲನೂ ಆ ಭಗವಂತನೇ, ಆ ಗುರುವೇ ಅಂತನ್ನುವಂಥ ಭಾವನೆಯಲ್ಲಿ ಯಾರು ನೆಲೆಸ್ತಾರೋ ಅವರಿಗೆ ಇಂಥ ಸಂಸ್ಕಾರಗಳೇ ಆಗುವುದಿಲ್ಲ. ಒಂದು ಸರಿ ರಾಘವೇಂದ್ರ ಅಪ್ಪ ಅವರು ಬಳ್ಳಾರಿಗೆ ಬಂದಿದ್ದರು. ಆವಾಗ ನಾ ಕೇಳಿದೆ, ಆತ್ಮ ಸಾಕ್ಷಾತ್ಕಾರ ಹೊಂದಿರುವವರನ್ನು ಒಂದು ಸ್ಥಿತಿ ಏನಿರುತ್ತಲ್ಲ ಅದು ಯಾವ ರೀತಿಯಾಗಿರುತ್ತೆ ಅಂತ ಕೇಳಿದೆ. ಅದಕ್ಕೆ ರಾಘವೇಂದ್ರರಾವ್ ಸಾಹೇಬ್ರು ಹೇಳಿದರು, ಅವರು ಸಾಮಾನ್ಯ ಮನುಷ್ಯರಂತೆಯೇ ಕಾಣ್ತಾರೆ. ಅವರಿಗೆ ಸಾಮಾನ್ಯ ಮನುಷ್ಯರಿಗೆ ಯಾವ ಒಂದು ಭೇದನೂ ಇರುವುದಿಲ್ಲ. ಸಾಮಾನ್ಯ ಮನುಷ್ಯನು ಪ್ರಾರಬ್ಧ ಕರ್ಮವನ್ನು ಭೋಗಿಸ್ತಾನೆ ಮತ್ತು ಸಂಸ್ಕಾರಗಳನ್ನು ಉಂಟು ಮಾಡ್ಕೊತಾ ಹೋಗ್ತಾನೆ. ಆದರೆ ಸಾಕ್ಷಾತ್ಕಾರ ಪಡ್ಕೊಂಡವರು ಸಂಸ್ಕಾರಗಳನ್ನು ಉಂಟು ಮಾಡಿಕೊಳ್ಳೋದಿಲ್ಲ. ಅವರು ಕೇವಲ ಇನ್ನು ಉಳಿದಿರುವಂಥ ಪ್ರಾರಬ್ಧವನ್ನು ಭೋಗ ಮಾಡ್ಕೋತಾ ಹೋಗ್ತಾರೆ. ಯಾಕೆ ಅವರಲ್ಲಿ ಸಂಸ್ಕಾರಗಳು ಉಂಟಾಗುವುದಿಲ್ಲ ಅನ್ನೋದು ಅವಾಗ ನನಗೆ ಅರ್ಥ ಆಗಿರಲಿಲ್ಲ. ಇವಾಗ ನಂಗೆ ಅರ್ಥ ಆಗ್ತಾಯಿದೆ. ಏನು ಅಂದರೆ
ಅವರಲ್ಲಿ ನಾನು ಮಾಡಿದ್ದೀನಿ ಅನ್ನುವಂಥ ಭಾವನೆನೇ ಇಲ್ವಲ್ಲ. ಎಲ್ಲ ಭಗವಂತನ ಇಚ್ಛೆ, ಭಗವಂತನಿಂದನೇ ಆಗ್ತಾ ಇದೆ ಅನ್ನುವಂಥ ಒಂದು, ಅದೂ ದಾಟಿ ಇನ್ನೂ ಮಿಂಚಿ ಯಾವ ಅರಿವೂ ಇಲ್ಲದೆ ಇರುವಂಥ ಸ್ಥಿತಿಯಲ್ಲಿರುವಂಥ ಇದ್ದಾಗ ಯಾವ ಸಂಸ್ಕಾರಗಳಾಗತ್ತೆ? ಕಾರಣ ಅವರು ಪ್ರಾರಬ್ಧವನ್ನೇ ಭೋಗಿಸ್ತಾ ಅವರ ಜೀವನ ಕಾಲವನ್ನು ಕಳೀತಾರೆ. ಅದಕ್ಕೆ ಅಪ್ಪ ಅವರು ಉದಾಹರಣೆ ಏನು ಹೇಳಿದರು, ಜನಕ ಮಹಾರಾಜ ಸಾಕ್ಷಾತ್ಕಾರ ಹೊಂದಿರುವಂಥವರಾಗಿದ್ದರು, ಹಾಗೆಯೇ ಅಷ್ಟಾವಕ್ರ ಕೂಡ ಸಾಕ್ಷಾತ್ಕಾರ ಹೊಂದಿರುವಂಥವರಾಗಿದ್ದರು. ಜನಕ ಮಹಾರಾಜನ ಪ್ರಾರಬ್ಧ ರಾಜ್ಯ ಆಳೋದು, ಅಷ್ಟಾವಕ್ರನ ಪ್ರಾರಬ್ಧ ಭಿಕ್ಷೆ ಬೇಡೋದು ಅಂತ ಹೇಳಿದರು. ನನಗೆ ಅವಾಗ ತುಂಬ ನಗು ಬಂತು. ಅರೆ ಏನಪ್ಪ, ರಾಜ್ಯ ಆಳೋದು ಕೂಡ ಒಂದು ಪ್ರಾರಬ್ಧನ. ಎಲ್ಲರೂ ಅಂತಾರೆ ರಾಜರು ಅಂದರೆ ಅಯ್ಯೋ ಎಷ್ಟು ಅದೃಷ್ಟ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು, ಆದರೆ ಅದೂ ಒಂದು ಪ್ರಾರಬ್ಧ ಅಂತ ಅವತ್ತು ನನಗೆ ಗೊತ್ತಾಯಿತು. ಭಿಕ್ಷೆ ಬೇಡೋದು ಅದೂ ಒಂದು ಪ್ರಾರಬ್ಧ ಅಂಥೇಳಿ. ಅಂದರೆ ಆ ಸಾಕ್ಷಾತ್ಕಾರ ಪಡ್ಕೊಂಡವ್ರಿಗೆ ಇನ್ನೇನು ಇಲ್ಲ, ಅವರ ಪ್ರಾರಬ್ಧ ಕರ್ಮ ಏನಿದೆ ಅಷ್ಟು ಮಾತ್ರ ಭೋಗಿಸ್ತಾ ಮುಂದಕ್ಕೆ ಹೋಗಬೇಕು ಅಂತ. ಅದಕ್ಕೆ ಮಿತ್ರರೇ, ಯಾರೇ ನಮ್ಮನ್ನೇನೇ ದೂಷಿಸಲಿ, ಏನೇ ಅನ್ನಲಿ, ಎಂಥದ್ದೇ ಕಷ್ಟ ಬರಲಿ, ಭಗವಂತ ನಮಗೆ ಕೊಟ್ಟಿದ್ದಾನೆ ಅಂತ ಹೇಳಿಬಿಟ್ಟು ಪ್ರೀತಿಯಿಂದ ಅದನ್ನು ಸ್ವೀಕಾರ ಮಾಡಿ, ಆಮೇಲೆ ಅಪ್ಪ ಅವ್ರು ಹೇಳ್ತಾಯಿದ್ರು, ನಾವು ಹೇಗಿರಬೇಕು ಅಂದರೆ ಎಲ್ಲರ ನಿಂದೆಗಳು, ಮೂದಲಿಕೆಗಳಿಗೆ ಒಂದು ಬೋರ್ಲ್ ಹಾಕಿರುವಂಥ ಕೊಡದಂತೆ ನಮ್ಮ ಸ್ಥಿತಿ ಇರಬೇಕಂತೆ. ಅಂದರೆ ಆ ಬೋರ್ಲ್ ಹಾಕಿರುವಂಥ ಕೊಡದ ಮೇಲೆ ಎಷ್ಟೇ ನೀರು ಸುರಿದ್ರೆ ಅದ್ರ ಮೇಲೆ ಅದು ನಿಲ್ಲಲ್ವಲ್ಲ, ಆ ಥರ ಒನ್ ಶುಡ್ ಬಿಕಮ್ ಥಿಕ್ ಸ್ಕಿನ್ಡ್ ಅಂತ ಹೇಳ್ತಾಯಿದ್ರು ರಾಘವೇಂದ್ರ ಸಾಹೇಬರು. ಕಾರಣ ನಾವೆಲ್ಲರೂ ಬಾಬೂಜಿ ಮಹಾರಾಜರು ಹೇಳಿರುವಂಥ ಈ ನಿಯಮವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು, ಏಕೆಂದರೆ ಈಗ ಇದರ ಅರ್ಥ ನಮ್ಗೆ ತಿಳಿದು ಹೋಗಿದೆ, ಈಗ ಎಲ್ಲರೂ ತಿಳ್ಕೊಂಬಿಟ್ಟಿದ್ದೀವಿ. ಕಾರಣ ಈಗ ಯಾರು ಕಷ್ಟಗಳ ಬಗ್ಗೆ ದೂರುವಂಥ ವಿಷಯನೇ ಇಲ್ಲ. ಬೇರೊಬ್ಬರು ನಮಗೇನೇ ಹಾನಿ ಮಾಡಿದ್ರು ಅವ್ರ ಬಗ್ಗೆ ಇನ್ನೊಂದು ಮಾತಾಡೋಂಥ ಅವಶ್ಯಕತೆಯೇ ಇಲ್ಲ. ಇಲ್ಲಿಗೆ ಈ ಸತ್ಸಂಗ ಮುಗಿಸೋಣ. ಮತ್ತಷ್ಟು ವಿಷಯಗಳನ್ನು ಬರೋ ಸತ್ಸಂಗದಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ.